ನಮಸ್ಕಾರ ಯೂಟ್ಯೂಬ್ ವೀಕ್ಷಕರಿಗೆ. ನಿಮ್ಮ ಜೀವನದಲ್ಲಿ ತುಂಬ ನರಳಾಟ ಇರುತ್ತೆ. ಏನು ಮಾಡಿದರೆ ಅವರಿಗೆ ಒಂದಕ್ಕೊಂದು ಕೈಗೂಡೋದ್ರಿಂದ ಈ ಅಪಶಕನದ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ. ಯೂಟ್ಯೂಬ್ ಅವರಿಗೆ ಅಪಶಕನ ಅಂದರೆ ಯಾವ ಥರ ಅಂತ ಹೇಳ್ಬೋದು. ಇವಾಗೊಂದು ಬಲಭಾಗದಿಂದ ಎಡಭಾಗದಲ್ಲಿ ಬೆಕ್ಕೋಯಿತು ಮತ್ತು ನೋಡಬೇಕಂದ್ರೆ ಮನೆಯಲ್ಲಿ ಏನೋ ಒಂಥರ ಅಲ್ಲಿ ಶಕನ ಬಂತು. ಈ ಶಕನದಲ್ಲಿ ನಮಗೆ ಯಾವ ಥರ ಇರ್ಬೋದು, ಈ ಶಕನದಲ್ಲಿ ನಮಗೇನು ಪ್ರಾಬ್ಲಮ್ ಇರ್ಬೋದು. ಇಂಥ ಪದೇ ಒಂದು ಗಾಡಿ ತೊಗೊಂಡು ಹೋಗೋ ಟೈಮಲ್ಲಿ ಸಡನ್ನಾಗಿ ಬೆಕ್ಕು ಬಂದುಬಿಡುತ್ತೆ. ಬೆಕ್ಕು ಬಂದ ತಕ್ಷಣ ಕೆಲವು ಜನ ಹೇಳ್ತಾರೆ, ಅಯ್ಯೋ ನಮಗೇನೋ ಇವತ್ತು ಕಾದಿದೆ ಕಣೋ, ಏನೋ ಒಂಥರ ಗಂಡಂತರ ಇದೆ ಕಣೋ, ಏನೋ ಒಂಥರ ಅಪಶಕನ ಆಯ್ತಲ್ಲ ಅಂತ ಪ್ರತಿಯೊಬ್ಬರು ನಮ್ಮನೆಗೆ ಜ್ಯೋತಿಷ್ಯ ಪ್ರಕಾರದಲ್ಲಿ ಗುರುಗಳ ಪ್ರಕಾರದಲ್ಲಿ ಖಂಡಿತವಾಗಿ ತಿಳಿಸ್ತಾರೆ. ಅಪಶಕನದಲ್ಲಿ ನಾವು ಹೋಗಬೇಕಾದ್ರೆ ಮನೆಯಿಂದ ಒಂದು ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಇಲ್ಲ ನಮ್ಮ ಗುರು ಹಿರಿದು ಫೋಟೋ ಆಗಿರ್ಬೋದು, ಇಲ್ಲ ನಮ್ಮ ಮನೆ ದೇವರಾಗಿರ್ಬೋದು. ನೀವು ಮನೆ ಬಿಡಬೇಕಂದ್ರೆ ಪ್ರತಿಯೊಬ್ಬರು ವೀಕ್ಷಕರು ಮನೆ ಬಿಡಬೇಕಂತ ಹೇಳಿದರೆ ಮತ್ತು ದೇವರಿಗೆ ನಮಸ್ಕಾರವನ್ನು ಮಾಡಿ ಬರಬೇಕು, ಇಲ್ಲ ತಾಯಿ ಪಾದಕ್ಕೆ ಒಂದು ನಮಸ್ಕಾರ ಮಾಡಬೇಕು, ಇಲ್ಲ ಮನೆ ಡೋರ್ ಅಂತ ಹೇಳ್ತೀವಿ ನಾವು. ಮನೆ ಡೋರಿಗೆ ನಾವು ಕರೆಕ್ಟವಾಗಿ ಪ್ಲಾನ್ ಮಾಡಿಕೊಂಡು ನಾವು ಹೊರಗಡೆ ಬಂದರೆ ನಮಗೆ ಅಲ್ಲಿ ಅಪಶಕನಗಳು 100% ನಮಗೆ ಪರಿಹಾರ ಆಗ್ತಾ ಇರುತ್ತೆ. ಇಲ್ಲಾಂದ್ರೆ ಏನಾಗುತ್ತಂದ್ರೆ ಅಲ್ಲಿ ಅಪಶಕನ ಬಂದಾಗ ಸಡನ್ವಾಗಿ ಅಲ್ಲಿ ಆಕ್ಸಿಡೆಂಟ್ ಆಯಿತು, ಅರ್ಜೆಂಟ್ ಹೋಗೋ ಟೈಮಲ್ಲಿ ಗಾಡಿ ನಿಲ್ಸೋಕ್ಕಾಗಲ್ಲ, ಅನಸ್ಪಟವಾಗಿ ದೊಡ್ಡ ಗಂಡಂತರ ಆಗಿಬಿಡುತ್ತೆ ಮನುಷ್ಯನಲ್ಲಿ. ಆ ದೊಡ್ಡ ಗಂಡಂತರ ಆದಾಗ ಆಗುತ್ತೆ ಏನಾಗುತ್ತಂದ್ರೆ, ಅಯ್ಯೋ ಇವತ್ತು ಬೆಕ್ಕು ಬಂತಲ್ವ, ಬೆಕ್ಕು ಅಡ್ಡ ಆಯ್ತಲ್ವ, ಅಲ್ಲಿ ನಿಮಗೆ ತೊಂದರೆ ಆಯ್ತಲ್ವ ಅನ್ನೋದು ಅದು ಮೇಂಡಲ್ಲಿ ಅಲ್ಲ. ಅದು ನಿಜವಾಗಲೂ ಶಕನ ಅಪಶಕನ ಇವತ್ತಿಂದಲ್ಲ, ಅದು ಯುಗಗಳ ಕಾಲದಿಂದ ಬಂದಿದೆ. ಅದರಿಂದ ನಮಗೆ ಅಪಶಕನ ಬರಬಾರ್ದು, ನಮಗೆ ಅಪಶಕನ ಆಗಬಾರ್ದಂದ್ರೆ ನಾವು ಖಂಡಿತವಾಗಿ ನಮ್ಮ ಜ್ಯೋತಿಷ ಪ್ರಕಾರದಲ್ಲಿ ನಾವು ಹೇಳಿದ ಪ್ರಕಾರದಲ್ಲಿ ಮನೆ ದೇವರಿಗೆ, ಗುರು ಅಂದರೆ ತಾಯಿ ತಂದೆಗೆ ಮತ್ತು ಡೋರಿಗೆ ಇಲ್ಲ ಸೂರ್ಯಕ್ಕೆ ನಮಸ್ಕಾರ ಮಾಡಿ ಮನೆ ಬಿಟ್ಟರೆ ನಮಗೆ ಅಪಶಕನಗಳು ಕಡಿಮೆ ಆಗ್ತಾ ಇರುತ್ತೆ. ಮತ್ತು ಎರಡನೇದಲ್ಲಿ ಇದು ಮನುಷ್ಯನಿಗೆ ಹೋಗ್ತಾ ಮನುಷ್ಯ ಶೀತ ಬಿಡ್ತಾನೆ. ಶೀತ ಅಂತ ಹೇಳ್ಬೇಕಂದ್ರೆ ಅಕ್ಷಿ ಅಂತ ಶೀತಾಗ 1 ಶೀತರ ಅಪಶಕನ, 2 ಶೀತರ ಒಳ್ಳೆಯದು, 3 ಶೀತರ ಮುಕ್ತಾಯಿ, 4 ಪರವಾಗಿಲ್ಲ, 5 ಪಂಚಮ, 6 7 ಶೀತ್ರ ಅದಕ್ಕೆ ಲೆಕ್ಕಕ್ಕಿಲ್ಲ ಅಂತ ಹೇಳ್ತೀವಿ. 1 ಶೀತ ಬಿಟ್ಟನಂದ್ರೆ ಅಣ್ಣ ತಮ್ಮರ ಥರ ಅದು ಒಂದು ಸೀಬಾರ್ದು, ಒಂದು ಕೆಲಸ ಆಗಲ್ಲ ಅಂತ ಹೇಳ್ತಾರೆ. ಜೋಡು ಶೀತಿದ್ರೆ ಪರವಾಗಿಲ್ಲಪ್ಪ ಇವನು ಜೋಡು ಸೀನ್ ಹಾಕಿದ್ದಾನೆ, ಸ್ವಲ್ಪ ಪರವಾಗಿಲ್ಲಪ್ಪ ನನಗಂತ ಹೇಳ್ತಾರೆ. ಅದರಿಂದ ಇವತ್ತು ಸೀನ್ ಬಗ್ಗೆ ಆಗಿರ್ಬೋದು ಮತ್ತು ಈ ಬೆಕ್ಕಿಂದು ಅಪಶಕನದ ಬಗ್ಗೆ ಆಗಿರ್ಬೋದು. ಈ ಸೀನ್ ಬರೋ ಟೈಮಲ್ಲಿ 1-2 ನಿಮಿಷ ಖಂಡಿತವಾಗಿ ಸೀನು ಬಂದಾಗ 1-2 ನಿಮಿಷ ಲೇಟ್ ಆದರೆ ಚಿಂತೆ ಇಲ್ಲ, ಒಂದು ಟೈಮ್ ಕೂತ್ಕೊಂಡು ಇಲ್ಲ ಕಾಫಿ ಟೀ ಕುಡ್ಕೊಂಡು ಒಂದು 5 ನಿಮಿಷ ವಿಶ್ರಾಂತಿ ತೊಗೊಂಡು ಹೋಗೋದು ಭಾಳ ಒಳ್ಳೆಯದು. ಮತ್ತು ಬೆಕ್ಕು ಸತಿ ಹಾಗೆ ಯಾವುದಾದ್ರೂ ಬೆಕ್ಕು ಅಡ್ಡ ಬಂದುಬಿಟ್ನಂದ್ರೆ ಅದಕ್ಕೆ ತಕ್ಕಂಥವಾಗಿ ನಾವು ಒಂದು 5 ನಿಮಿಷ ನಿಂತುಕೊಂಡು ಇಲ್ಲ ಗಾಡಿ ಆಫ್ ಮಾಡಿ ಮತ್ತು ಆನ್ ಮಾಡಿ ಹೋಗಿಬಿಟ್ನಂದ್ರೆ ಅಲ್ಲಿಗೆ ಅದು ಅಪಶಕನದ ಗ್ರಹ ನಮಗೆ ಹಿಂದಕ್ಕೆ ಒಯ್ತು ಅಂತ ತಿಳ್ಕೊಬೇಕು. ಇಂಥ ಅಪಶಕನಗಳು ನಿಮಗೆ ಜಾಸ್ತಿ ತೊಂದರೆ ಆಗ್ತದೆ, ಈ ಥರ ಸೀನಲ್ಲಿ ತುಂಬ ತೊಂದರೆ ಆಗ್ತದೆ. ಇಂಥವ್ರು ಲಕ್ಷಾಂತರ ಜನ ನಮ್ಗೆ ಕಾಲ್ ಮಾಡಿರ್ತಾರೆ, ಇಂಥ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಅಂಥವ್ರಿಗೆ ಏನಾದರೂ ಸಬ್ಜೆಕ್ಟ್ ಇದ್ದರೆ ಸಮಸ್ಯೆ ಆ ಥರ ಇದು ಕರೆಕ್ಟವಾಗಿ ನಿಮಗೆ ತಿಳ್ಕೊಬೇಕಂತ ಭಾವನೆ ಇದ್ದರೆ ನಿಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಕೆಳಗಡೆ ನಂಬರ್ ಬರ್ತಾಯಿದೆ, ಒಂದು ಕಾಲ್ ಮಾಡಿ. ಪದೇ ನಿಮಗೆ ಏಟಾಗ್ತದೆ, ಪದೇ ಕಂಟಕ ಬರ್ತದಂದ್ರೆ ಅದು ಖಂಡಿತವಾಗಿ ಈ ನಂಬರಿಗೆ ಕಾಲ್ ಮಾಡಿ ಮತ್ತು ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೆ ಒಳ್ಳೆಯದಾಗಲಿ ಯೂಟ್ಯೂಬ್ ವೀಕ್ಷಕರಿಗೆ. ನಮಸ್ಕಾರ. ಬ್ರಹ್ಮಜ್ಞಾನ.